ಹೊಸೂರು ಬಂದಿರಲ್ಲ ಹೊಸಬ್ರೆ. ಸೊ ನಮಸ್ಕಾರ ಎಲ್ಲರಿಗೂ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾವು ಇವತ್ತು ಹೋಗ್ತಾ ಇರೋದು ಭರಣಿ ಹೋಟೆಲ್ ಹೆಸರಾಂತ ಕುರಿಯ ವಿಡಿಯೋ ಮಾಡೋಕ್ಕಂತ ಹೋಗ್ತಿರೋದು. ಸೊ ಬನ್ನಿ ಅದರ ಒಂದು ಹಿಸ್ಟ್ರಿ ತಿಳ್ಕೊಳ್ಳೋಣ. ನಮಸ್ತೆ ಸರ್, ನಮ್ಮ ಹೆಸರು KT ಹರೀಶ್ ಅಂದ್ಬಿಟ್ಟು, ದಾವಣಗೆರೆ ದಿಟ್ಟೋಳ್ಳಿ. ಈ ಕುರಿ ಬಂದ್ಬಿಟ್ಟು ಗದಗಿಂದ ತಂದಿರೋದು, ಧಾರವಾಡ ತಂದಿರೋದು. ಇದು ಕೊಡಿಸಿರೋದು ಸುನಾಮಿ ಸಾಮ್ರಾಟ್ ಭರಣಿ ಹೋಟೆಲ್ ವಿನಯ್ ಕುಮಾರ್ ಕೊಡಿಸಿರೋದು. ಇದು ಈ ಕುರಿನ ತಂದಾಗ ನಮಗೆ 1 ಲಕ್ಷ ರೂಪಾಯಿ ಬಿದ್ದಿತ್ತು, ಕೊಡಿಸಿದ್ದು ವಿನಯ್ ಕುಮಾರ್. ಅದು ನಮ್ಮ ತಮ್ಮ ಕೊಡಿಸಿದ್ದು, ನಮ್ಮ ತಮ್ಮಂದೇ ಅದು ಕುರಿ. ಇದು ಹೆಸರು ಬಂದ್ಬಿಟ್ಟು ಸುನಾಮಿ ಸಾಮ್ರಾಟ್ ಚೋಟು ಅಂತಂದು. ಈಗ ಕುರಿ ಹುಚ್ಚು ನಮ್ಮ ತಂದೆ ಇದ್ದರು ಸಾಕ್ತಿದ್ರು ಕುರಿ ಮನ್ಯಾಗ. ಅವಾಗ ಸ್ವಲ್ಪ ದಿವಸ ಈಗ ನಾವು ಹಂಗೆ ಹಬ್ಬ ಹುಣ್ಣಿಮೆ ದಿವಸ ಕುರಿ ಗುಡ್ಡಿ ನೋಡೋಕೆ ಹೋಗ್ತಾ ಇದ್ವಿ. ಅವಾಗಿಂದ ನಮಗೆ ಕುರಿ ಹುಚ್ಚು ಬಂತು. ನಾವು ಈಗ ಕುರಿ ಆಡಿಸ್ಬೇಕಂತಂದು ಕುರಿ ಕಟ್ಟಿ ಈಗ ನಾವು ಹೆಚ್ಚು ಕಮ್ಮಿ ಒಂದು 8 ರಿಂದ 10 ವರ್ಷ ಲೆಕ್ಕಕ್ಕೆ ಬಂದೈತಿ. ಎಷ್ಟು ಕಣ ಆಡೈತೆ? ಫಸ್ಟ್ ಕಣ ಯಾವುದು? ಇದು ನಾವು ನಮ್ಮ ಕೈ ಬಂದಾಗ ಫಸ್ಟ್ ನಮ್ಮ ದುಗ್ಗಮ್ಮಂದು ಚೋಡಮ್ಮ ಕಣ ಆಗಿತ್ತು ರೀ. ಚೋಡಮ್ಮ ಕಣ ಆಗಿತ್ತು. ಆ ಚೋಡಮ್ಮ ಕಣದಾಗ ಫಸ್ಟ್ ಆತ್ರಿ, ಸೆಕೆಂಡ್ ಅದ. ಅಲ್ಲಿ ಸೆಕೆಂಡ್ ಆತ್ರಿ. ಅಲ್ಲಿಂದ 2 ಸಲ ಬಿಟ್ಟು ದೊಗ್ಗಳಿ ಕಣದಾಗ ಫಸ್ಟ್ ಆತ್ರಿ. ಕಂಟಿನ್ಯೂ ಎಲ್ಲ ಕಣದು 12 ಕಣ ಫಸ್ಟ್ ಆಯ್ತು ರೀ ಮರಿ ಕುರಿಯಾಗ. ಭಾಳ ದೊಡ್ಡ ಕಣ ಅಂದರೆ ಚೋಡಮ್ಮ ಕಣ, ನಮ್ಮ ನಿಟ್ಟುಳಿ ಕರೆಯಮ್ಮ ಕಣ. ಯಾವುದು ಎಷ್ಟು ಪ್ರೈಸ್ ಬಂದಿತ್ತು? ಕರೆಯಮ್ಮ ಕಣದಾಗ 10,000 ಟೋಟಲ್ ಪ್ರೈಸ್. ಈಗ ಒಂದು ಕಣಕ್ಕೆ ದೊಡ್ಡ ಕಣದಲ್ಲಿ ಅಂದ್ರೆ ಅದೇ ನಮ್ಮ ಕರೆಯಮ್ಮ ಕಣದಲ್ಲಿ 10,000 ರೂಪಾಯಿ. ಮರಿ ಕುರಿಯಾಗ 10,000 ರೂಪಾಯಿ ಅಂದ್ರೆ ದೊಡ್ಡ ಕಣದಾಗ ಕರೆಯಮ್ಮ ಕಣನೇ ದೊಡ್ಡ ಅಮೌಂಟ್. ಅವಾಗ ಅದೇ ಅವ್ರಿಗೆ ಡೈಲಿ ಏನೇನು ಮಾಡಿಸ್ತೀರಾ ಊಟಕ್ಕೆ? ಸರ್, ಇದಕ್ಕೆ ಹುಲ್ಲು, ಕಾಳು, ಹಾಲು, ಮೊಟ್ಟೆ, ಉತ್ತುತ್ತಿ, ಬಾದಾಮಿ ಇಷ್ಟಂದ್ರೂ ಕೊಡ್ತಾರೆ ರೀ. ನಾವು ಇಷ್ಟಂದ್ರೂ ಕೊಡ್ತೀವಿ. ಒಂದು 2 ಲೀಟ್ರ್ ಹಾಲು, 4 ಮೊಟ್ಟೆ, ದಿನಕ್ಕೊಂದು 12 ಪೆಂಡೆ ಹುಲ್ಲು ಹೋಗುತ್ತೆ. ಇದಕ್ಕೆ ಒಂದು 15 ಉತ್ತುತ್ತಿ, ಒಂದು 20 ಬಾದಾಮಿ ಕೊಡ್ತಾವ್ರಿ. ಇದಕ್ಕೆ ಡೈಲಿ ಎಷ್ಟು ಖರ್ಚು ಬರುತ್ತೆ ಒಂದು ಹೊತ್ತಿ? ನಮ್ಮ ನೋಡ್ರಿ, ಒಂದು ಕುರಿ, ಈ ಕುರಿ ನಾವು ಮೇಂಟೈನ್ ಮಾಡ್ದಂಗೆ ಅದು 150 ರೂಪಾಯಿ ಮಾಡ್ಬೋದು, 100 ರೂಪಾಯಿಗೂ ಮಾಡ್ಬೋದು. ನಮ್ದು ಹೆಚ್ಚು ಕಮ್ಮಿ 200 ಅಂದರೆ 250 ರೂಪಾಯಿ ಖರ್ಚು ಬರುತ್ತೆ ಒಂದು ಹೊತ್ತಿಗೆ. ಎಷ್ಟು ಕುರಿಗಳಿದೆ? ಈಗ ನಮ್ಮದು 5 ಕುರಿ ಅದಾವೆ ಟೋಟಲ್ ಇಲ್ಲಿ. ನಮ್ಮ ಹೆಸರಿಡಕ್ಕೆ ಏನು ಕಾರಣ? ಆ ಹೆಸರು ಅಭಿಮಾನ, ಸಾಮ್ರಾಟ್ ಅಂದ್ರೆ ಅದು ಕುರಿ ಮೇಲೆ ಅಭಿಮಾನ. ಇದು ಬಂದ್ಬಿಟ್ಟು ಇದು ಚೋಟ ಅಂತಂದು ನಮ್ಮೂರಲ್ಲಿ ಚೋಟ ಅಂತ, ಇದಕ್ಕೆ ಚೋಟ ಅಂತ ಹೆಸರು ಇಟ್ಟಿವೆ. ಸುನಾಮಿ ಸಾಮ್ರಾಟ್ ಚೋಟ ಅಂತ. ಚೆನ್ನಾಗಿ ಆಡತ್ತೆ ರೀ. ಮರಿ ಮಾತ್ರ ಭಾರಿ ಸ್ಪೀಡ್ ಬರತ್ತೆ ರೀ. ಮರಿ ಭಾಳ ಮರಿ ಕೂರಾಗ ಆಡಲ್ಲ, ಕೈಯಾಗ ನಿಂದಿರ್ತಲ್ಲ ಮರಿ. 4 ಕಲ್ಲಾಗ ಸ್ವಲ್ಪ ಮಣ್ಣು ಇದು ಕೊಂಬಿದ್ದತ್ರಿ. ಇದು ಅಲ್ಲಿಂದ ಸ್ಟಾಪ್ ಮಾಡಿಸಿವಿ ಹಾಕಕ್ಕೆ. ಮನೆ ಹಾಕ್ಬೇಕಂತ ಮಾಡಿದ್ವಿ, ಮಳೆ ಬಂದ ಕಾರಣ ನಾವು ಸ್ಟಾಪ್ ಮಾಡಿಸಿದ್ವಿ. ಬೇಡ ಮಳೆ ಬಂತು, ಸುಮ್ಮನೆ ಅಲ್ಲಿ ಹೋದ ಮತ್ತು ಹಾಕ್ಯಂಬಂದು ಮತ್ತೆ ಮರಿ ಮೆತ್ತ ಮಾಡೋದು ಬೇಡ, ಮಳೆ ಹಾಕೋದೇ ಬೇಡ, ಕೊಡ್ರಿ ರೆಸ್ಟ್ ಅಂತ ಬಿಟ್ವಿ. ಜಾಸ್ತಿ ಕುರಿ ಕಣ ಮಾಡಿರೋದಂತಂದ್ರೆ ನಮ್ಮ ಸುನಾಮಿ ಸಾಮ್ರಾಟ್ ಮದಗಜ ಅಂತ ಐತ್ರಿ. ಸುನಾಮಿ ಸಾಮ್ರಾಟ್ ಮದಗಜ ಅಂತಂದು ನಾವು ತಂದು 4 ಕಲ್ಲ ತೆಗಿದ್ವಿ. ಅದನ್ನು 4 ಕಲ್ಲ ತಂದಾಗ ಅಲ್ಲಿಂದ ಕಂಟಿನ್ಯೂ ಕಣ ಭರಣಿ ಹೋಟ್ಲ, ಸುನಾಮಿ ಸಾಮ್ರಾಟ್ ಭರಣಿ ಹೋಟ್ಲ ಐತಲ್ಲ, ಅವ್ರದ್ದೇ ಕುರಿ ಅದು ಕಿರಣ ಅಂತಂದು. ಅದು 4 ಕಲ್ಲಾಗ 6 ಕಲ್ಲಾಗ ಕಣ ಬಿಟ್ಟು ಕೊಡಲ್ರಿ. ಅದು ಒಂದು ಆಗೈತಲ್ಲ, ಒಂದು 10-15 ಕಣ ಆಗೈತಿ. 6 5 4 ಕಲ್ಲಾಗ 3 ನಾವು ತಂದ ಮೇಲೆ. ಅದಕ್ಕಿಂತ ಮುಂಚೆ ಅವ್ರ ಕಡೆಗಿದ್ದಾಗೆಲ್ಲ ಕಣ ಜಾಸ್ತಿ ಆಗೈತೆ ರೀ. ಅವ್ರ ಕಡೆಗಿದ್ದ ನಂಬರ್ ಆಗೈತಿ. ನಮ್ಮದು 4 ಕಲ್ಲ ಬಂದಾಗ 4 ಕಲ್ಲ ಬಂದು ತಂದು ಕೊಟ್ಟಲೆ 3 ಕಣ ಹಾಕಿದ್ವಿ. 3 ಕಣನ ಫಸ್ಟ್ ಆಯ್ತು. 6 5 ಕಣ ಫಸ್ಟ್ ಆಗೈತೆ ರೀ. ಈಗ ಹೊಸ್ದಾಗಿ ಸಾಕೋದ್ರಿಗೆ ಏನಂತೀರ? ಹೊಸ್ದಾಗಿ ಸಾಕೋದ್ರಿಗೆ ಏನಿಲ್ಲ ರೀ, ಕುರಿ ಸಾಕೋದ್ರಿಗೆ ಬೇಡಲ್ಲ. ಕುರಿ ಸಾಕಿದ ಮೇಲೆ ಗರಟಿ ಗದ್ದಲ ಅಂತ ಬರೋದು. ಈಗೆಲ್ಲ ಕುರಿ ಸಾಕೋದೇ ಬೇಡ ಅನ್ಸ್ಬಿಡೋದು ನಮ್ಗೆ. ಈಗಿರೋ ಕುರಿನೇ ಸಾಕು, ಮತ್ತು ಯಾವ ಕುರಿ ತರೋದು ಬೇಡ ಅಂತಂದು ಇದು ಮಾಡ್ತೀವಿ. ಈ ಕುರಿ ಕಣದಾಗ ಪ್ರೀತಿಯಿಂದ ಆಡಿಸ್ಕೋಬೇಕ್ರಿ. ಈ ಏನಾಗತ್ತಿ ಕುರಿ ಕಡ್ದಾಗ ಹಂಗೆ ಮೈ ಮೇಲೆ ಜಗಳ ಸ್ಟಾರ್ಟ್ ಆಗ ಚೆನ್ನಾಗಿದ್ದವ್ರ ಮಕ್ಕನೇ ಕೆಡ್ತದ ಒಲೆ ಕುರಿ ಫೀಲ್ಡಾಗ. ಅದಕ್ಕೆ ಬೇರೆ ಹುಡ್ರ ಕಟ್ಟಿಗೆಡ್ರಪ್ಪ, ಪ್ರೀತಿ ವಿಶ್ವ ಮನೆ ಕಟ್ಟಿಗೆಡ್ರಿ, ಸುಮ್ ಗದ್ಲ ಬದ್ಲಾದ್ರೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಇಷ್ಟು ಹೇಳ್ತೀವಿ ನಾವು ಕುರಿ ಫೀಲ್ಡಾಗ. ಬೈಕಿಂಗ್ ಕಣ ಹಾಕಿದ್ದೀವಿ. ಬೈಕಿಂಗ್ ಅವ್ರದ್ದು ಕುಂದವಾಡ ಬೈಪಾಸ್ ಕಾಂಪೌಂಡ್ ಹತ್ರ ಅಲ್ಲಿ ಕಣ ಆತ್ರಿ. ಬೈಕ್ ಹೊಡಿತಿದ್ವಿ ಒಂದು ಕಣ. ಅದ ಭಾರಿ ಓವರ್ ಸ್ಪೀಡ್ ಬಂದು ಚೆನ್ನಾಗಿ ಮರಿ ಭಾರಿ ಎಲ್ಲ ಜನ ಇಷ್ಟಪಟ್ರಿ ಕುರಿ. ಈಗ ಆಡೋದು ನೋಡಿ ಜನ ಎಲ್ಲ ಖುಷಿಪಟ್ಟು ಚೆನ್ನಾಗಿ ಕುರಿ ಅಂತಂದು ಹೇಳಿ ಒಂದು ಬೈಕ್ ಕಣ ಫಸ್ಟ್ ಮಾಡಿದ್ರಿ. ಇದು 1 ಲಕ್ಷ ತಂದಿದ್ವಿ. ಅವಾಗ 1 ಲಕ್ಷ ತಂದು ಈಗ ಕೇಳ್ತಾರೆ ರೀ, ನಾವು ಕೊಡಲ್ರಿ ಅಂತ. ಈಗ ಒಂದು 5 ಲಕ್ಷಕ್ಕೆ ಕೇಳ್ತಾರೆ, 4 ಲಕ್ಷಕ್ಕೆ ಕೇಳಿದ್ರೆ
ಊರಲ್ಲಿ ಸಿಗಲ್ಲ ಕೊಡಲ್ಲ ಅಂತ ನಮ್ಮ ತಮ್ಮ, ಯಾಕಂದ್ರೆ ಅಣ್ಣ ಇದೊಂದು ಕುರಿ ಸಾವ್ರಿಗೆ ಯಾರಿಗೂ ಕೊಡಲ್ಲ ಅಂತ ಮತ್ತೆ ಹುಡ್ರು ಕೊಡಬೇಡ್ರಿ ಅಂತ ಹೇಳ್ಯಾರ. ಡೈಲಿ ನೋಡ್ಕೊಳೋರು ಯಾರು? ಈಗ ನಮ್ಮ ತಮ್ಮ ನೋಡಿಕೊಂತಾನ, ಇವ್ರ ಒಳಗೆ ಇನ್ನೊಬ್ರು ಉಸ್ಮಾನ್ ಅಂತ ಅವ್ನು ನೋಡ್ತಾನೆ. ಇವ್ರು ಅಷ್ಟು ವಾಕ್ ಮಾಡಿಸೋರಲ್ಲ, ಕುರಿ ಹಿಡ್ಕೊಂಡು ವಾಕಿಕ್ಕೆಲ್ಲ ಇವರೇ ಮಾಡ್ಸೋದ್ರಿ. ಈ ಕುರಿ ನಾವು ಹುಡ್ರಿ ಯಾರು ಒಯ್ಯಲ್ಲ, ಈ ಹುಡ್ರು ವಾಕ್ ಮಾಡಿಸೋದು. ಇದು ಅವ್ರಿಗೆ ಅಂತಾರೆ, ಅವರೇ ಅಡ್ಡಿಸ್ಕೊಂಬರೋದು, ಅವರೇ ಮಾಡೋಲ್ಲ. ಇದು ಇವು ಮರಿ ಕುರಿ ಅಷ್ಟು ಇವ್ರದೇ ಪಾತ್ರ. ನಾವು ಕುರಿ ಏನಪ್ಪ ಸುಮ್ಮ ತಂದಿವಿ, 2 4 ರೆಡಿ ಮಾಡಿ ಮರಿ ಕುರಿಯಾಗ ಅಷ್ಟು ಆಡಿಬಿಡ್ತು ಮರಿ. ಅವಾಗೆಲ್ಲ ಇವರೇ ವಾಕ್ ಪಾಕ್ ಹಿಡ್ಕಂತ ಮೇಸೋದೆಲ್ಲ ಇವರೇ. ಅವಾಗ ಅದು ಚಂದ ಮಾಡಿದ್ರು ಕುರಿನ. ಏನಿಲ್ಲ, ಅದು ಕಟ್ದ ಅವ್ರಿಗೆ ಗೊತ್ತಾಗ್ಬಿಡ್ತೀರಿ. 4 ಜನ ಕುರಿ ಕಟ್ಟರದ ಸಡನ್ ಹೋಗಿ ಕಟ್ಟಕ್ಕಲ್ರಿ. ಇದು 4 ಜನ ಕುರಿ ಬೆಳೆದ್ಮೇಲೆ ಗೊತ್ತಿರುತ್ತೆ ಅವ್ರಿಗೆ. ಏನಪ್ಪ ಮೇಸಕ್ಕಾರ ಸ್ವಲ್ಪ ಹುಷಾರ ಮೇಯ್ಸ್ಬೇಕಷ್ಟೇ. ಈ ಬಳ್ಳು ತೀದೆ ಬಾಟ್ಲಿ ಹಾಲು ತಕ್ಕರು ತೀತಾರಲ್ಲ, ಅದು ಅಲ್ಪಲ್ಲಕ್ಕೆ ಟಚ್ ಆಗಿ ಉದುರ್ಬಿಟ್ರೆ ಮತ್ತು ಅವ್ರು ಹೊಣೆ ಬರ ಏನು ಮಾಡಕ್ಕೆ ಬರಲ್ಲ. ಏನಪ್ಪ ಹುಷಾರ ಮೇಯಿಸ್ಬೇಕು, ಹುಷಾರ ಹಾಲು ಕುಡಿಸ್ಬೇಕು. ಈಗ ಕಾಳು ತುರುಕಾರೆ ಸ್ವಲ್ಪ ಹುಷಾರ ತುರುಕ್ಬೇಕು. ಹಾಂ, ಇದು ತುರುಕ್ತೀವಿ, ಕಾಳು ತುರುಕ್ತೀವಿ. ಅದಾಗ ಯಾವುದೇ ಜನ ಏನು ತಿನ್ನಲ್ಲ. ಹುಲ್ಲು ಅದೇ ತಿನ್ನೋದು. ಈಗ 4 ಕಲ್ಲಿಂದಲೇ ಏನು ತಿಂತಿಲ್ಲ, ಎಲ್ಲ ತುರುಕ್ಬೇಕು. ಸುಮ್ಮಗ ಎಷ್ಟು ಬೇಕಷ್ಟು ತಿನ್ಸ್ ಕೆಬಿಡ್ಬಿಡುತ್ತೆ. ನಮ್ಮ ಹೆಸರು ಮೊಹಮ್ಮದ್ ಅಲಿ ಅಂತ, ಬಳ್ಳಿ ಹೋಟ್ಲಲ್ಲಿ ಕುರಿ ಮೇಯಿಸ್ತೇನೆ ನಾನು. ಅವರು ನನಗಿಂತಲೇ ಕುರಿ ಕೊಟ್ಟಾರಣ್ಣ, 2 ಕುರಿ ಮೆಂಟಲ್ ಮಂಜ ಅಂತೇಳಿ ಮದಗಜ ಅಂತೇಳಿ. ಅವ್ರ ಕುರಿ 2 ಕುರಿ ಆನೆ ಮೇಯಿಸೋದು. ಅದು ನಾವು ಮದಗಜ 4 ಕಲ್ಲಲ್ಲಿ 2,28,000 ಕುಡಿ ಕೊಡ್ತಾನೆ ನಾನು. ಅದು ಮಿಣ್ಣಣ್ಣ ಅಂತ ಇದೆ, ಅವರ ಮಿಣ್ಣಣ್ಣ ಗೆಸ್ ಮಾಡಿ ಅದು ಕುರಿನ ತಾಂಬಂದಿತ್ತು. ಅದು ಥರ ಕಾರಣ ಅಂದರೆ ಇಲ್ಲಿ ಚಪ್ಪರದಲ್ಲಿ ಕುಂಟ ಅಂತ ಇತ್ತು ಕುರಿ. ಈ ನಮ್ಮ ಭಾಗದಾಗ ಹಾವೇರಿ, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ ಅದಕ್ಕೆ ಯಾವುದೂ ಕುರಿ ಹೊಡೆದಿದ್ದಿಲ್ಲ. ಇದು ಒಂದು ಕುರಿ ಅದು ಕೊಳಿತು. ಅದು ಹೊಡೆದದ್ದು ನೋಡಿ 4 ಕಲ್ಲ ನಾವು 2,28,000 ಕುರಿ ಕೊಟ್ಟು ತಗೊಂಬಂದ್ವಿ. ನಾವು ತಂದ ಮೇಲೆ 4 ಕಲ್ಲಲ್ಲಿ ಟೋಟಲಿ 3 ಕಣ ಅಂತ. ಇವತ್ತೇನು ಕೊಣ್ಣೂರು ಕಣ ಅಂತೇಳಿ ಇವತ್ತು ಕಣ ಹೊಡಿತಾ ಇದ್ದಾರಲ್ಲ ಎಲ್ಲರೂ. ನಮ್ಮ ಸೋಕರು ಅವತ್ತೇ ಒಂದು ಜಮಾನದಲ್ಲೇ ಕಣ್ಣೂರು ಕಣ ಅಂತ 4 ಕಲ್ಲ ಫಸ್ಟ್ ಕಣ ಹೊಡ್ಕೊಂಬಂತಾರೆ ರೀ. ಆಮೇಲೆ 6ರಲ್ಲಾಗ 4 ಕಡಿಮೆ ಮೇಲೆ 6ರಲ್ಲಿ ರೆಸ್ಟ್ ಹಾಕಿದ್ವಿ. ರೆಸ್ಟ್ ಹಾಕಿ ಮೇಲೆ ಸೀರೆ ದುಗಮ್ಮ ಕಣಕ್ಕೆ ಹಾಕಿದ್ದು ಫಸ್ಟ್. ಅಲ್ಲಿದ್ದ ದುಗಮ್ಮ ಕಣ ಹಾಕಿದ್ದು, ಆ ದುಗಮ್ಮ ಕಣ ಫಸ್ಟು. ಅಲ್ಲಿದ್ದ 1 ವಾರ ರೆಸ್ಟ್ ಕೊಟ್ಟು ಊರಮ್ಮ ಜೊತೆ ನಡೀತೆ. ಅಲ್ಲಿ 6ರಲ್ಲಾಗ ಫಸ್ಟು, ಆಮೇಲೆ ಹರಿಹರದಾಗ 3 ಕಣ ಫಸ್ಟು, ಮತ್ತು ಧಾರವಾಡದಾಗ 1 ಕಣ ಫಸ್ಟು. ಟೋಟಲಿ ಎಲ್ಲಿ ಸೋತಿಲ್ಲ ನಮ್ಮ ಮರಿ 6ರಲ್ಲಾಗ. ಈ 8 ನಾವು ಕುರಿ ಜಾಸ್ತಿ ಆಡಿಸ್ತಿಲ್ಲ. ನಾವು ಕುರಿ ಅದು ನಮ್ಮ ಸೊಕ್ಕರ ಪ್ರೀತಿ ವಿಶ್ವಾಸಕ್ಕೆ ಹಂಗೆ ಇರಲಿ ಅಂತೇಳಿ ಅದು ನಾವು ಕುರಿ ನಮ್ಮ ಸೊಕ್ಕರ್ ಬೇಡ ಅಂತೇಳಿ ಹಂಗೆ ಇಟ್ಟಿರೋಣ. ಇನ್ನೊಂದು ಮೆಂಟಲ್ ಮಂಜ ಅಂತ ಐತಣ್ಣ, 4,20,000 ರೂಪಾಯಿ ಕುಡಿ ಕೊಡ್ತಾನೆ ನೀವು. ಅದು ಟೋಟಲ್ಲು ಅವ್ರ ಹತ್ರ ಇದ್ದಾಗ 85 ಕಣ ಆಗಿತ್ತಣ್ಣ ಅವ್ರ ಹತ್ರ. ನಮ್ಮ ಹತ್ರ ಬಂದ ಮೇಲೆ 89 ಕಣ ಆಗೈತಣ್ಣ. ಅದು ಈ 8ರಲ್ಲಿ ಬಂದು 1 ವರ್ಷ ಆತಣ್ಣ ಕುರಿ. ಅದು ಇವತ್ತುವರೆಗೆ ಎಲ್ಲಿ ಸೋತಿಲ್ಲಣ್ಣ. ಮೊನ್ನೆ ಫಸ್ಟ್ ಆಗೈತಣ್ಣ. ಸೋತಿಲ್ಲ ಅಂದರೆ ನಾವು ಸೋಲಾಮುಡ ಕುರಿ ಬಿಡೋಲ್ಲಣ್ಣ, ನಾವು ಹಿಡ್ಕೊಂಬಿಡ್ತೀವಿ. ಯಾಕಂದ್ರೆ ನೆಕ್ಸ್ಟ್ ಸೋಲಾಮುಡ ಬಿಟ್ಟರೆ ನೆಕ್ಸ್ಟ್ ಕುರಿ ಆಡೋಲ್ಲ. ನಮ್ಮ ಸೌಕರ್ಯ ಹಿಡ್ಕೊಂಡು ನೆಕ್ಸ್ಟ್ ಕಣದಲ್ಲಿ ಅವೇ ಕುರಿ ಸಿಕ್ಕರೆ ಮತ್ತೆ ಹೊಡಿತಾವ ನಾವು. ಹೊರತ ವಜ್ಜೆ ಆದಾಗ ಕುರಿ ಹಿಡ್ಕೊಂತಾರೆ. ಕಿಲೋಮೀಟರ್ ಸಿಕ್ಕಲ್ಲಿ ಹೊರತ ವಜ್ಜೆ ಆದಾಗ ಸಾಕು ಹಿಡ್ಕೊಂತಾರೆ. ಮತ್ತೆ ನೆಕ್ಸ್ಟ್ ಆದ ಮತ್ತೆ 6 ದಿವಸ ಹೋದ್ಮೇಲೆ ಆಡ್ತವೆ. ಆಯ್ತದ ಇದು ಮದಗಜ 2 ಕುರಿಗಿಲ್ಲಿ ಹೋಗಿತ್ತಣ್ಣ. ಇಲ್ಲಿ ಎಲ್ಲರೂ ಕುರಿ ನಮ್ಮ ಕಣ್ಕಣಲ್ಲ ಕುರಿಗೆ ಅದು ಹೋಗೈತೆ ಹಂಗೆ ಅಂದ್ರು. ಹೊಡೆದಿರೋ ಕುರಿಗೆ ರಿಟರ್ನ್ ಕುರಿ ಹೊಡೆದೋಣ. ಇದು ಮದಗಜ ರಿಟರ್ನ್ ಆ ಕುರಿ ಹೊಡೆದಿರೋ ಕುರಿ ಜನಗಳು ಹೇಳೋರು ಕಣ್ಣು ಕಾಣ್ತಿಲ್ಲ, ಅದಕ್ಕೆ ಇದಾಗೈತಿ ಮಂಜಾಗೈತಿ, ಕಣ್ಣು ಹೋಗೈತಿ, ಕುರಿ ಆಡ್ತಿಲ್ಲ ಅಂತ ಅಂದ್ರ. ಈಗ ಅದೇ ಕುರಿ ಸೋದಿರೋ ಕುರಿ ಉಲ್ಟಾ ಹೊಡಿತಾನೆ ಕುರಿ. ಇದು ತರಕ್ಕೊಂದು ಕಾರಣ ಏನಂದ್ರೆ ನಮ್ದು ಸುನಾಮಿ ಸಾಮ್ರಾಟ್ ಜೂನಿಯರ್ ಚೋಟು ಒಂದು ಕುರಿ ತಣ ಒಂದು ಬೆಳೆ ಮುಖ ಅಂತೇಳಿ. ಅದು ನಾವು 1,70,000 ಕೊಟ್ಟು ನಮ್ಮ ಕಿರಣ ತಾಂಬಿದ್ರಿ ಬಣ್ಣಿ ಹುಡ್ಲು ನಮ್ಮ ಸೊಕಾರ ತಾಂಬಿದ್ರು. ಆ ಕುರಿ ಹೆಸರು ಮೇಲೆ ಇದಕ್ಕೆ ಹೆಸರಿಟ್ರು. ಯಾಕೆ ಕುರಿ ಅದಕ್ಕೆ ಯಾಕಂದ್ರೆ ಇಡೀ ಇಂಡಿಯನ್ ಆರ್ಮಿ ಅಂತ ಯಾವ ಕುರಿನೂ ಹೊಡೆದಿಲ್ಲ ಅದಕ್ಕೆ. ಇಂಡಿಯನ್ ಆರ್ಮಿಗೆ ನಮ್ಮ ಚೋಟು ಹೊಡಿತು 3 ಹೊಡ್ತಕ್ಕೆ. ನಾವು ಆಮೇಲೆ ತಾಂಬಂದ್ವಿ ಕುರಿ. ಹೈದರಾಬಾದವರಿಗೆ ಕುರಿ ಕಟ್ಕೊಳಿಸಿದ್ವಿ. ಹೈದರಾಬಾದ ಕುರಿ ಅವರು ಸಾಕಲ್ಲ ಅಂತ ನಾನು ರಿಟರ್ನ್ 1 ಲಕ್ಷ ಚೋಟು ನಾನೇ ಕುರಿ ತಗೊಂಬಂದು ನಮ್ಮ ಫ್ರೆಂಡಿಗೆ ಕುರಿ ಕೊಡಿಸಿ ಆ ಕುರಿ ಸಾಕೊಂಡು ಕುರಿ ಅದು ಇದ್ದಕ್ಕಿದ್ದಂಗೆ ಸಾಯ್ತಲ್ಲ ಅಂತೇಳಿ ಅದೇ ನೆನಪಿಗೋಸ್ಕರ ಈ ಕುರಿ ತಗೊಂಡಿದ್ವಿ ನಾವು 1 ಲಕ್ಷ ಚೋಟು ಕೊಟ್ಟು. ಅದೇ ಹೆಸರು ಮೇಲೆ ಕುರಿ ಆಡ್ತಿದ್ದೆ. ಅದೇ ಹೆಸರು ಇದು ಉಳಿಸಿದ್ದು ಎಷ್ಟು ಹಣ. ಇದು ಮತ್ತೇನಿಲ್ಲ. ಸ್ಮೂತ್ ಅಣ್ಣ ಕುರಿ. ಇಲ್ಲಿ ಯಾರಿಗೂ ಹೊಡೆಯೋದಿಲ್ಲ, ಮನುಷ್ಯರಿಗೆ ಏನು ಮಾಡಲ್ಲ, ಸಣ್ಣ ಮಕ್ಳಿಗೂ ಹೊಡೆಯೋದಿಲ್ಲ. ಅದು ಕಣದಲ್ಲಿ ಮಾತ್ರ ಸ್ಪೀಡ್ ಅಣ್ಣ ಕುರಿ. ಕಣದಲ್ಲಿ ಮಾತ್ರ ಸ್ಪೀಡ್. ಅದು ಆ್ಯಕ್ಚುಲಿ ಹೇಳ್ಬೇಕು, ನೀವು 4 ಕಲ್ಲಾಗ 2 4 ಕಲ್ಲ ವಿಡಿಯೋ ಮಾಡಬೇಕಿತ್ತು. ಈಗ 6ರಲ್ಲಾಗ ವಿಡಿಯೋ ಮಾಡ್ತಿದ್ದೀರಿ. ಅವಾಗ ಈಗ ಜನಗಳಿಗೆ ಗೊತ್ತಾಗುತ್ತೆ. ಆ ಕುರಿ ಬಗ್ಗೆ ಗೊತ್ತಿದ್ದರಿಗೆ ಗೊತ್ತಾಗುತ್ತೆ ಅದು ಏನಂತೇಳಿ. ಕೆಲವ್ರಿಗೆ ಗೊತ್ತಾಗಲ್ಲ ಅಷ್ಟೇ ಅಣ್ಣ. ನಿಮ್ಮ ಹೆಸರು ಹೇಳ? ನಮ್ಮ ಹೆಸರು ಕುಶಾಲ್ ಅಂತ. ನಾವು ಆಟೋ ಹೊಡಿತೀವಿ.
ಈ ಕುರಿ ಬಗ್ಗೆ ಭಾಳ ಇಷ್ಟ ಆಯ್ತು ನಮಗೆ. ಫಸ್ಟ್ ಮದ ಗಜ ಮೆಸ್ತಿದ್ವಿ ನಾವು. ಅಲ್ಲಿದೆ ಆ ಕಡೆ ಮದ ಗಜ ಅಂತಿತ್ತು, ಆ ಕುರಿ ಭಾಳ ಮೆಸ್ತಿದ್ವಿ ನಾವು. ಅದು ಅದು ಭಾಳ ಇಷ್ಟ ನಮಗೆ ಮದ ಗಜ ಅಂತ. ಅದ್ರ ಮೇಲೆ ಮತ್ತು ಇದು ಮರಿ ಕುರಿ ಅಂತ ತಂದಿರೋದು ಕಂಟಿನ್ಯೂ 11 ಕಣ ಆಗಿದೆ. 11 ಕಣ ಮರಿ ಕುರಿ ಆಗಿದೆ. 2 ಕಣ ಆಗಿದೆ. ಮತ್ತು ಇದ್ರ ಬಗ್ಗೆ ಅಂದರೆ ವಾಕ್ ಗೀಕೆಲ್ಲ ಕರೆಕ್ಟಾಗಿ ಚೆನ್ನಾಗಿ ಬರ್ತದೆ. ಬರ್ತೈತಿ, ಮನುಷ್ಯರಿಗೆ ಏನು ಹೊಡೆಯಲ್ಲ. ಮತ್ತು ಬೆಳಗ್ಗೆ ಅಂದ್ರೆ ಫ್ರೀ ಇದ್ದಾಗೆಲ್ಲ ಹೋಗ್ತೀವಿ. ಫ್ರೀ ಇದ್ದಾಗ ಮಧ್ಯ ಸಾಯಂಕಾಲ ಫ್ರೀ ಬರ್ತೀವಲ್ಲ, ಈಗ ಈ ಮೂಮೆಂಟ್ ಇಲ್ಲ, ಬೆಳಗ್ಗೆ ಫ್ರೀ ಇದ್ದಾಗ ಮತ್ತೆ ಬರ್ತೀವಿ, ಮತ್ತೆ ತಗೊಂಡು ಯಾವ ಟೈಮಲ್ಲಿ ಏನೇನು ಆಗ್ತದೆ? ಈಗ ಬೆಳಗ್ಗೆ ಒಂದು 3/4 kg ಕಾಳು, ಒಂದು 2 ಪೆಂಡೆ ಹುಲ್ಲು, ಒಂದು 2 ಲೀಟ್ರ್ ಹಾಲು, ಒಂದು 4 ಮಟ್ಟಿ ಡೈಲಿ. ನೀವೇ ನೋಡ್ತಾರೆ? ನಮ್ಮ ಅಣ್ಣರು ನಾವು. ಯಾವ ಥರ ವಾಕ್ ಎಷ್ಟು ಹೋಗ್ತೀರಿ? ವಾಕ್ ಸಾಯಂಕಾಲ ಒಂದು ಕುರಿ ಎಲ್ಲ ಮೇಸಾದ್ಮೇಲೆ ಲಾಸ್ಟಿಗೆ ಒಂದು 6:30 7 ಗಂಟೆ 8 ಗಂಟೆ ಹೋಗ್ತೀವಿ ವಾಕ್. ಬೆಳಗ್ಗೆ ಎಷ್ಟೊತ್ತು ತನಕ ಆಡಿಸ್ತಾರೆ? ವಾಕ್ ಏನಿಲ್ಲ ಅಂದ್ರೆ ಒಂದು 4 5 ಕಿಲೋಮೀಟ್ರ್ ಡೈಲಿ ಓನರ್. ಇವು ಕುರಿ ತಗೊಳಕ್ಕೆ ನಮ್ಮ ಮಾಮದ್ದು ಎಲ್ಲರೂ ಕಾರಣ. ನನಗೆ ಕ್ರೇಜ್ ಹುಟ್ಟಿದ್ದು ಎಲ್ಲರೂ ಕುರಿ ನೋಡಿ ಊರು ಮೇಯಿಸ್ತಿದ್ರು, ನಾನು ಮೇಯಿಸ್ತಿದ್ದೆ. ಅವ್ರವು ತಗೋಬೇಕಂತ ಒಂದು ಆಸೆ ಇತ್ತು. ಅವತ್ತು ಒಂದು ದೊಡ್ಡ ಕುರಿ ತಗೊಂಡಿದ್ವಿ. ಅದು ಅಕಸ್ಮಾತ್ ತೀರ್ಕಂತು. ಆ ಹೆಸರಾಗೆ ಈ ಕುರಿ ತಗೊಂಡಿದ್ವಿ. ಈಗ ಮರಿ ಕುರಿಯಾಗೂ 11 ಕಣ ಆಯಿತು, 2 ಕಣ ಆಯಿತು. ಈಗ 6 ಬಂದೈತಣ. 6 3rd ಪ್ಲೇಸ್ ಆಯ್ತು ಅಷ್ಟೇ. ನಾವು ಒಂದೇ ಹೇಳೋದು ಕುರಿ ಫೀಲ್ಡಂತರಿಗೆ ಅಣ್ಣ ತಮ್ಮಳಾಗಲಿ ಎಲ್ಲ ವಿಶ್ವಾಸ ಚೆನ್ನಾಗಿದ್ದೇ ಇರ್ತಾರೆ ರೀ. ಎಲ್ಲರೂ ದಾವಣಗೆರೆ ಜನತೆಗೆ ಹೇಳ್ತೀರಿ, ಹರಿಹರದರ ಜನತೆಗೆ ಹೇಳ್ತೀನಿ, ಇಡೀ ಕರ್ನಾಟಕ ಜನಕ್ಕೆ ಹೇಳ್ತೀರಿ. ಕುರಿ ಫೀಲ್ಡಲ್ಲಿ ಕುರಿ ಎಲ್ಲರೂ ಸಾಕಿದಿರಿ, ಎಲ್ಲರೂ ಪ್ರೀತಿಯಿಂದ ಸಾಕಿರಿ, ಎಲ್ಲದ ಮಾಡಿರಿ. ಯಾರೇ ಆಗಲಿ ಸಣ್ಣ ಪುಟ್ಟ ದ್ವೇಷನ ಬೆಳೆಸ್ಕೊಳ್ಬೇಡ್ರಿ. ಈ ಕುರಿ ಫೀಲ್ಡಾಗ ಕುರಿ ಸಾಕ್ರಿ. ಕುರಿ ಫ್ರೆಂಡ್ಶಿಪ್ನಾಗ ಇದ್ರೆ ಫ್ರೆಂಡ್ಶಿಪ್ನಾಗೆ ಬಿಡ್ರಿ. ಏನಪ್ಪ ಈಗ ಅವನು ಆ ಕುರಿ ಅವೇನು ಮಾಡಕ್ಕೆ ಹೋಗ್ಬಿಡ್ರಿ. ಹೌದು ಅವನೇ ದೊಡ್ಡನಪ್ಪ, ಅವ್ರಿಗೆ ದೊಡ್ಡವರು ಅನ್ಕಂತ ಈಗ ಆ ಟೈಮಲ್ಲಿ ಯಾರೊಬ್ರು ಸೋತ್ಬಿಟ್ರಿ, ಆ ಜಗಳನಾಗಲ್ಲ, ಏನಾಗಲ್ಲ. ಈ ಕುರಿ ಫೀಲ್ಡ್ ಪ್ರಾಣಿ ಸಲುವಾಗಿ ಯಾರು ಮನುಷ್ಯ ಜಗಳ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾನೆ. ಇದು ಹೆಸರು ಮದಗಜ ಅಂತಾನೆ. ಸುಲಮಿ ಸಾಂಬಟ್ ಭರಣಿ ಹೋಟ್ಲಾಡ್ತಾನೆ ಇದು ಕುರಿ. ಇದು 4 ತಂದಿದ್ದಾನೆ. 2,58,000 ತಂದಿದ್ದಾನೆ ಇದು. ಕುರಿ ಮಾತ್ರ ಭಾರಿ ಚೆನ್ನಾಗಿದ್ದಾನೆ. ಮತ್ತು ಒಬ್ರಿಗೆ ಹೊಡೆಯಲ್ಲ, ಭಾಳ ಇದು ಹಿಡ್ಕದ್ರಿಗೆ ಮಾಡ್ತಾನೆ ಅದು. ಮತ್ತು ಕುರಿ ಬಿಡಗಾರ, ಮತ್ತು ಆ ಕುರಿ ಆಡಕ್ಕಾರ ಕೊಣದಾಗ ಆಡಕ್ಕಾರ ಭಾಳ ಸ್ಲೋ ಕುರಿ ಹಂಗೆ ಬರ್ತದೆ ಹಂಗೆ ಬರ್ತಾನೆ ಇದು. ಡಿಸೈಡ್ ಹೊಡಿತಾನೆ. ಭಾರಿ ಚೆನ್ನಾಗಿ ಬರ್ತದೆ ಕುರಿ ಮಾತ್ರ. ಮತ್ತು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ಭಾಳ ಇಷ್ಟ ನಮಗೆ. ಕುರಿ ಬಿಡ ಫರೋ ಕಾರಣ ನಮ್ಮ ಮೋದಣ್ಣ ಅಂತ ಐತಣ್ಣ, ಅವರಿಂದನೇ ಬಂದಿದ್ದಣ್ಣ ನಾನು. ಈ ಕುರಿ ಎಲ್ಲರೂ ಭಾಳ ಹೊಂದ್ಕೊಂತಾನೆ ಅಣ್ಣ. 2,58,000 4 ಅಣ್ಣ ಕೇಳ್ಯಾರಣ್ಣ ಅಲ್ಲೇ ಅಣ್ಣ. 7 ಲಕ್ಷ 8 ಲಕ್ಷ ಕೇಳಿದ್ರಣ್ಣ, ಕೊಟ್ಟಿಲ್ಲ ಇದನ್ನು. ಅದನ್ನು ಕೇಳ್ಯಾರ 9 ಲಕ್ಷ. ಅದನ್ನು ಕೇಳ್ಯಾರ, ಅದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ ಅಣ್ಣ. ಸ್ಪೀಡ್ ಮಾತ್ರ ಇದಲ್ಲ ಕುರಿ, ಆಪೋಸಿಟ್ ಹೆಂಗೆ ಬರುತ್ತೆ ಹಂಗೆ ಬರ್ತಾನೆ. ಅದು ಸ್ಲೋ ಇದ್ರೆ ಇದು ಸ್ಲೋ ಹೊಡೆದು ಹೊಡಿತತೆ, ಅದು ಫಾಸ್ಟ್ ಇದ್ರೆ ಇದು ಫಾಸ್ಟಾಗಿ ಹೊಡಿತದೆ. ಕುರಿ ನೋಡ್ಕೊಂಡು ಆಡುತ್ತಾನ. ಮತ್ತೆ 2-3 ವರ್ಷ ಅಷ್ಟೇ, 2 ಇಲ್ಲ 3 ವರ್ಷ ಹೊಡಿತಾನೆ. ಆಡಿಲ್ಲ ಅಂದ್ರೆ ಆಡಿಲ್ಲ. ಹೆಸರು ಕುಶಾಲ್ ಅಂತಣ. ಇದು ಮೆಂಟಲ್ ಮಂಜ ಅಂತಣ. ಇಲ್ಲಿ ಇದನ್ನು 6 ತಂದಿದ್ದಣ. ಕಜ್ಗಲ್ 420 ಕೊಟ್ಟು ತಂದಿದ್ದಣ ಇದನ್ನ. ಇದು ಬರ್ನಿ ಹೋಟ್ಲು ವಿನ್ಯಣ್ಣವ್ರು ಕೊಡ್ಸಿದ. ಇದು ಬರ್ನಿ ಹೋಟ್ಲು ಕಿರಣಣ್ಣ ಅಂತ ಐತಣ, ಅವ್ರು ತಾಂಡಿದ್ದಣ. ಅದು ಅವ್ರ ತಮ್ಮ ವಿನ್ಯಣ್ಣ ಅಂತ ಐತಣ, ಅವರು ಹುಡುಕಿದ್ದಣ ಕುರಿ. ಇಲ್ಲಿ ಕಿರಣಣ್ಣ ಅಂತ ಐತಣ, ಅವ್ರು ಬಂಡವಾಳ ಹಾಕ್ತಾರಣ. ಅವ್ರದಣ ಕುರಿ ಇದು. ಕಜ್ಗಲ್ ಅಂತ ಬಾಗಲಕೋಟೆ ಸೈಡಾಗೆ ಬರುತ್ತಣ, ಕಜ್ಗಲ್ ಅವರಿಂದಣ ಇದು ಅಣ್ಣ. ಈ ಕುರಿ ಐತಣ ಹೈ ಸ್ಪೀಡ್ ಅಣ್ಣ, ಭಾರಿ ಸ್ಪೀಡ್. ಮೆಂಟಲ್ ಮಂಜ ಅಂತ ಆ ಕಡೆ ಅವ್ರ ಹತ್ರ ಇತ್ತಣ. ನಮ್ಮ ಹತ್ರ ಬಂದು ಗಜಕೇಸರ ಅಂತ ಇರ್ತದೆ. ನಮ್ಮ ಹತ್ರ ಬಂದು ಗಜಕೇಸರ ಅಂತ ಐತಣ. ಮತ್ತು ಕಾಡ್ಸಿದ್ರೆ ಹೊಡಿತೈತಣ. ಮತ್ತು ಎಲ್ಲದ್ರಾಗೂ ತಿನ್ನೋದ್ರಾಗ ಎಲ್ಲದ್ರಾಗೂ ಸೂರ. ಮತ್ತು ಹುಲ್ ತಿನ್ನೋದು ಸ್ವಲ್ಪ ಸ್ಲೋ ಅಣ್ಣ. ಇದು ನಮ್ಮ ಹತ್ರ ಬಂದು 4-6 ಎಷ್ಟು ಕಣ ಆಯ್ತಣ್ಣ? 3 ಕಣ ಆಯ್ತಣ್ಣ. ಅವ್ರ ಹತ್ರ 86 ಆಗೈತೆ. 89 ಆಗೈತೆ ಬಂದು ಟೋಟಲ್ ಎಲ್ಲ ಸೇರಿ 89 ಕಣ ಆಯ್ತು. 89 ಕಣ. ಮತ್ತೊಂದು ಮೊನ್ನೆ ಒಂದು ಬೈಕ್ ಹೊಡಿತಣ, ಬೈಕ್ ಕೊಡ್ಲಿಲ್ಲ. ಅದು ಮರಿ ಕಮ್ಮಿ ಸೇರಿಯೋದು ಅಂದ್ರೆ ಕಮ್ಮಿ ಇದನ್ನು ದುಡ್ಡು ಕೊಟ್ರಣ. ಅದು ಎಷ್ಟು ಅಮೌಂಟ್ ಕೊಟ್ಟರು ಗೊತ್ತಿಲ್ಲ ನಮಗೆ, ಕಮ್ಮಿ ಕೊಟ್ರಣ. ಅದು 89 ಕಣ ಆಗೈತಣ. ಇದು ನಮ್ಮ ಹತ್ರ ದೊಡ್ಡ ಕಣ ಆಡಿದ್ರೆ ರಾಣೆಮನ್ನೂರು ಅಣ್ಣ. ರಾಣೆಮನ್ನೂರು ಚೆನ್ನಾಗಿ ಆಡಿತಾನ ಕುರಿ. ಅಲ್ಲಿದ್ದಾನೆ ದೊಡ್ಡ ಶೀಲ್ಡ್ ಐತಲ್ಲ ಅದು, ಅಲ್ಲಿದೆ ನೋಡ.